ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ನಾನು ವಿಡಿಯೋನ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬರ್ತಿದೆ. ಯಾರ್ಯಾರು ನಾನು ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಸಾರಿ ಕೂಡ ಕೇಳ್ತಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋಸ್ನ ಎಡಿಟಿಂಗ್ ಮಾಡೋದಕ್ಕಾಗ್ತಾ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪ್ಲೀಟೆಡ್ ಸ್ಕರ್ಟನ್ನು ಕಿಡ್ಸ್ಗೆ ಯಾವ ರೀತಿ ಸ್ಟಿಚ್ ಮಾಡೋದು ಮತ್ತು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ಯಾರಿಯಲ್ಲಿ ಕನ್ವರ್ಟ್ ಮಾಡಿರೋಂಥದ್ದು. ಸ್ಯಾರಿಯಲ್ಲಿ ನಾನು ಈ ರೀತಿ ಒಂದು ಡ್ರೆಸ್ಸು ಮತ್ತು ಪ್ಲೀಟೆಡ್ ಸ್ಕರ್ಟು ಡಿಸೈನ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ನಾವು ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ನೀವೇನು ನೋಡ್ತಿದ್ದೀರಾ, ಇದು ಒಂದು ಸ್ಯಾರಿ. ಈ ಸ್ಯಾರಿನ ಯೂಸ್ ಮಾಡಿಕೊಂಡು ನಾವು ಒಂದು ಲಾಂಗ್ ಡ್ರೆಸ್ಸು ಮತ್ತು ಒಂದು ಪ್ಲೀಟೆಡ್ ಸ್ಕರ್ಟ್ ಅನ್ನೋದು ಡಿಸೈನ್ ಮಾಡ್ಕೋಬೇಕು. ನೋಡಿ, ಸ್ಯಾರಿ ಪೂರ್ತಿ ಈ ರೀತಿ ಸಿಲ್ವರ್ ಜರಿಯಲ್ಲಿ ವೀವಿಂಗ್ ಬಂದಿದೆ. ಮೇಲ್ಗಡೆ ಮತ್ತು ಕೆಳಗಡೆ ಈ ರೀತಿ ಬಾರ್ಡರ್ ಅನ್ನೋದು ಕೊಟ್ಟಿದ್ದಾರೆ. ನೋಡಿ, ಅವ್ರು ಕಳಿಸಿರೋಂಥ ರೆಫರೆನ್ಸ್ ಪಿಕ್ಕು, ಈ ಬೇಬಿದು ಏನು ಮದರ್ ಇದ್ದಾರಲ್ವ, ಸೊ ಅವ್ರು ಕಳಿಸಿರೋಂಥ ರೆಫರೆನ್ಸ್ ಪಿಕ್ ಪ್ರಕಾರ ನಾವು ಸ್ಟಿಚ್ ಅನ್ನೋದು ಮಾಡಬೇಕು. ನೋಡಿ, ಲಾಂಗ್ ಡ್ರೆಸ್ ಒಂದು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಸ್ಯಾರಿಯಿಂದ ಅವ್ರಿಗೆ 2 ಡ್ರೆಸ್ಸಸ್ ಅನ್ನೋದು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಕಸ್ಟಮರ್ ವೇಸ್ಟ್ ರೌಂಡ್ ಬಂದು 22, ಸ್ಕರ್ಟ್ ಫುಲ್ ಲೆಂತ್ ಬಂದು 29 ಇಂಚಸ್ ಬೇಕು ಅವ್ರಿಗೆ. ಟೋಟಲ್ಲು ಸ್ಯಾರಿ ಫ್ಯಾಬ್ರಿಕ್ ಬಂದು 4.5 ಮೀಟರ್ಸ್ ಇದೆ. ಪಲ್ಲುನ ಬಿಟ್ಟು ನಾನು ಹೇಳ್ತಿದ್ದೀನಿ. ಪಲ್ಲು ಬಂದು 27 ಇಂಚಸ್ ಅನ್ನೋದು ಇದೆ. ಸೊ 4.5 ಇಂಟು ಡಿವೈಡೆಡ್ ಬೈ 40 ಮಾಡಿದ್ರೆ ನಮಗೆ 180 ಇಂಚಸ್, ಅಂದರೆ ನಾವು ಇಂಚಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಮಗೇನು ಫ್ಯಾಬ್ರಿಕ್ ಮೀಟರಲ್ಲಿರುತ್ತೋ ಅದನ್ನು ಇಂಚಸ್ಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಈಗ ಇಷ್ಟು ಫ್ಯಾಬ್ರಿಕನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಮಾಡ್ಕೊಡೋದು, ಅಂದರೆ ಡ್ರೆಸ್ಸಿಗೆ ಮತ್ತು ಫ್ಲೀಟೆಡ್ ಲೆಹೆಂಗಾಗಿ ಯಾವ ರೀತಿ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಫ್ಲೀಟೆಡ್ ಲೆಹೆಂಗಾ ನಾನಿಲ್ಲಿ ಏನು ಪಲ್ಲು ಬಂದಿದೆಯಲ್ಲ, 27 ಇಂಚಸ್ ಪಲ್ಲು ಇದೆಯಲ್ಲ ಈ ಸ್ಯಾರಿಯಲ್ಲಿ, ಅದು ಬಂದು ಡ್ರೆಸ್ಸಿಗೆ ಯೋಗ್ ಪಾರ್ಟ್ಗೆ ನಾನು ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಅಲ್ಲಿ ಬರಿತಾ ಇದ್ದೀನಿ ನೋಡಿ, 27 ಇಂಚಸ್ ಏನಿದೆಯೋ ಅದನ್ನು ಡ್ರೆಸ್ಸು ಯೋಗ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು 180 ಏನು ಇಂಚಸ್ ನಮ್ಮ ಹತ್ರ ಫ್ಯಾಬ್ರಿಕ್ ಇದೆ ಅದರಲ್ಲಿ 100 ಇಂಚಸ್ ಬಂದು ನಾನಿಲ್ಲಿ ಪ್ಲೀಟೆಡ್ ಲೆಹೆಂಗಾಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು 80 ಇಂಚಸ್ ಬಂದು ಲಾಂಗ್ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನು ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇರೋದು 0.5, ಅಂದರೆ 1/2 ಇಂಚ್ ಪ್ಲೀಟೆಡ್ ಲೆಹೆಂಗಾ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಯಾವ ರೀತಿ ನಾವು 1/2 ಇಂಚಿಗೆ ಪ್ಲೀಟ್ ಇಂಟೇಕ್ ಅನ್ನೋದು ಕಂಡುಹಿಡ್ಕೋಬೇಕು. 1/2 ಇಂಚ್ ಪ್ಲೀಟ್ ನೀವು ಸ್ಟಿಚ್ ಮಾಡ್ತೀರಂದರೆ ಪ್ಲೀಟು ನೆರಿಗೆ, ಅಂದರೆ ಒಳಗಡೆ ನಾವು ಕ್ಲಾತನ್ನು ಎಷ್ಟು ಒಳಗಡೆ ಸೇರಿಸ್ತೀವಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇವರು ವೇಸ್ಟ್ ರೌಂಡ್ ಬಂದು 22, ಅದನ್ನು ಡಬಲ್ ಮಾಡ್ಕೋಬೇಕು. 1/2 ಇಂಚ್ ಆದರೆ ವೇಸ್ಟ್ ರೌಂಡ್ ಇಂಟು 2 ಮಾಡಿಕೊಂಡ್ರೆ 44 ಆಗುತ್ತೆ. 100ಅಲ್ಲಿ 4 ಇಂಚಸ್ ಮೈನಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 2 ಇಂಚಸ್ಸು ಮತ್ತು ಎಂಡಿಂಗಲ್ಲಿ 2 ಇಂಚಸ್ ನಾವು ಹಾಗೆ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ 4 ಇಂಚಸ್ ಮೈನಸ್ ಮಾಡಿದ್ದೀನಿ. ಸೊ ಟೋಟಲ್ 96 ಅನ್ನೋದು ನನ್ನ ಹತ್ರ ಫ್ಯಾಬ್ರಿಕ್ ಅನ್ನೋದು ಇದೆ. ಈ 96ನ ಅವರು ವೇಸ್ಟ್ ರೌಂಡ್ ಏನು ನಾವು ಡಬಲ್ ಮಾಡ್ಕೊಂಡಿದ್ದೀವಲ್ಲ 44, 96 ಡಿವೈಡೆಡ್ ಬೈ 44 ಮಾಡಿದ್ರೆ 2 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ನಾವು ಫ್ಯಾಬ್ರಿಕ್ ಅನ್ನೋದು ಪ್ಲೀಟ್ ಇಂಟೇಕ್ ಒಳಗಡೆ ನಾವು ಸೇರಿಸ್ಬೇಕಾಗುತ್ತೆ. ಅಂದರೆ ನೆರಿಗೆ ಕೆಳಗಡೆ ನಾವು 2.1 ಅಷ್ಟು ಕ್ಲಾತನ್ನು ನಾವು ಪ್ರತಿ ನೆರಿಗೆ ಕೆಳಗಡೆ ನಾವು ಸೇರಿಸ್ಬೇಕಾಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈಗ ಪ್ಲೀಟೆಡ್ ಕ್ಯಾಲ್ಕುಲೇಷನ್ ಆಯಿತು. ಈಗ ಸ್ಕರ್ಟ್ ಲೆಂತ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕಸ್ಟಮರ್ ಸ್ಕರ್ಟ್ ಲೆಂತು ಬಂದು 29 ಇಂಚಸ್ ಬೇಕು. ನಾನಿಲ್ಲಿ ಬೆಲ್ಟ್ ಬಂದು 1.5 ಇಂಚಸ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ 29ನಲ್ಲಿ 1.5 ಇಂಚಸ್ನ ಮೈನಸ್ ಮಾಡಿದ್ರೆ ನಮಗೆ 27.5 ಆಗುತ್ತೆ. ಸೊ 27.5 ಅನ್ನೋದು ನಮಗೆ ಫುಲ್ ಲೆಂತಲ್ಲಿ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಬಾಟಮಲ್ಲಿ ಬಾರ್ಡರ್ ಬಂದಿರೋದ್ರಿಂದ ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋಂಗಿಲ್ಲ. ಬಟ್ ಬೆಲ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. 1/2 ಇಂಚ್ ಮಾರ್ಜಿನ್ ಅನ್ನೋದು ನಾವು ಆ್ಯಡ್ ಮಾಡ್ಕೋಬೇಕು. ಸೊ ಟೋಟಲು 27.5 ಪ್ಲಸ್ 1/2 ಇಂಚ್ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಲೆಂತ್ ಬಂದು 28 ಇಂಚಸ್ ಅನ್ನೋದು ನಾವು ಸ್ಯಾರಿಯಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಯಾರಿಯಿಂದ ನಾನೇನು 100 ಇಂಚಸ್ ಫ್ಯಾಬ್ರಿಕ್ ಅನ್ನೋದು ಲೆಹೆಂಗಾಗೋಸ್ಕರ ಯೂಸ್ ಮಾಡ್ತಾಯಿದ್ದೀನೋ ಸೊ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 2 ಲೇಯರ್ಸಲ್ಲಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸ್ಯಾರಿನ. ಈ ರೀತಿ ನೆಲದ ಮೇಲೆ ನೀವು 2 ಲೇಯರಲ್ಲಿ ಫ್ಯಾಬ್ರಿಕ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು, ನನಗೆ ಕಸ್ಟಮರು ಮೇಲ್ಗಡೆ ಇರೋವಂಥ ಬಾರ್ಡರ್ನ ಕೆಳಗಡೆ ಸ್ವಲ್ಪ ಅಟ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಬಾರ್ಡರ್ ಬಂದು ಸ್ವಲ್ಪ ಲೆಂತ್ ಅನ್ನೋದು ಕಡಿಮೆ ಇರೋದ್ರಿಂದ ಸೊ ಮೇಲ್ಗಡೆ ಇರೋವಂಥ ಬಾರ್ಡರ್ನ ಸ್ವಲ್ಪ ಕೆಳಗಡೆ ಅಟ್ಯಾಚ್ ಮಾಡಿ ಅಂತ ಹೇಳಿರೋದ್ರಿಂದ ಮೇಲ್ಗಡೆ ಇರೋ ಬಾರ್ಡರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಎಷ್ಟು ಇಂಚು ಬಾರ್ಡರ್ ಅನ್ನೋದು ನಾನು ಕೆಳಗಡೆ ಅಟ್ಯಾಚ್ ಮಾಡಬೇಕು ಅಂತ ನೋಡಿಕೊಂಡು ಅಷ್ಟು ಇಂಚು ಬಾರ್ಡರ್ ಅನ್ನೋದು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ. ಅಟ್ಯಾಚ್ ಮಾಡೋದು ಬೇಡ ಅಂತ ಕಸ್ಟಮರ್ ಹೇಳಿದ್ರೆ ನೀವು ಡೈರೆಕ್ಟ್ ಕೆಳಗಡೆಯಿಂದ ನೀವು ಮಾರ್ಕ್ ಮಾಡ್ಕೋಬೋದು.
ಒಂದು ವೇಳೆ ಏನಾದರೂ ಬಾರ್ಡರ್ ಅಟ್ಯಾಚ್ ಮಾಡಿ ಅಂತ ಹೇಳಿದಾಗ ನೀವು ಫಸ್ಟ್ ಬಾರ್ಡರ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಇಂಚು ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡ್ತಾ ಇದ್ದೀರೋ ಅದಕ್ಕಿಂತ ಒಂದು ಅರ್ಧ ಇಂಚ್ ಅಥವಾ ಎಕ್ಸ್ಟ್ರಾ ಇರೋ ಥರ, ಅಂದರೆ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀವು ಬಾರ್ಡರ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಾರ್ಡರ್ನ ಕೆಳಗಡೆ ಇರುವಂಥ ಬಾರ್ಡರ್ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬಾರ್ಡರ್ ಮೇಲೆ 1/2 ಇಂಚು ನಮಗೇನು ಕೆಳಗಡೆ ಒಂದು ಬಾರ್ಡರ್ ಇದೆಯಲ್ಲ ಆ ಬಾರ್ಡರ್ ಮೇಲೆ 1/2 ಇಂಚು ಎಕ್ಸ್ಟ್ರಾ ಇರೋ ಥರ ನಾವೇನು ಕಟ್ ಮಾಡ್ಕೊಂಡಿರೋಂಥ ಬಾರ್ಡರ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡಿದ ನಂತರ ನಮ್ಗೆ 1/2 ಇಂಚು ಅನ್ನೋದು ಅಲ್ಲಿ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ 1/2 ಇಂಚು ಬಾರ್ಡರ್ ಮೇಲೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೀವು ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಸ್ಕರ್ಟ್ ಫುಲ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋ ಸ್ಕರ್ಟ್ ಫುಲ್ ಲೆಂತ್ ಬಂದು 28 ಇಂಚಸ್ಸು. ನೋಡಿ ಇಲ್ಲಿ ನಾನು 28 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಬಾರ್ಡರ್ ಅನ್ನೋದು ಸಪ್ರೇಟ್ ಮಾಡಿಕೊಂಡು ಈಗ ಅಲ್ಲಿಂದ ನಮಗೆ ಲೆಂತ್ ಅನ್ನೋದು ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಫೋಲ್ಡ್ ತೊಗೊಂಡಿದ್ದೀನಿ. ಅಲ್ಲಿಗೆ ಟೋಟಲ್ 4 ಲೇಯರ್ಸ್ ಆಯಿತು. 4 ಲೇಯರ್ಸ್ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾರ್ಡರ್ನ ಸೇರಿಸ್ಕೊಂಡೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ನ ತೆಗೆದುಬಿಟ್ಟಿದ್ದೀನಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಾರ್ಡರ್ನು ಸೇರಿಸ್ಕೊಂಡು ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಏನು ಅಂದರೆ ಮಕ್ಕಳಿಗೆ ನಾವು ಸ್ಕರ್ಟನ್ನು ಕಟ್ ಮಾಡೋವಾಗ ಎಕ್ಸ್ಟ್ರಾ ನಾವು ಫೋಲ್ಡಿಂಗೋಸ್ಕರ ಒಂದು 4 ಅಥವಾ 5 ಇಂಚಸ್ ಅನ್ನೋದು ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನಾನಿಲ್ಲಿ ಮರೆತು ಎಕ್ಸಾಕ್ಟು ಅವ್ರ ಫುಲ್ ಲೆಂತ್ ಏನಿದೆಯೋ ಅದು ತೊಗೊಂಡಿದ್ದೀನಿ. ಅಂದರೆ ಮಕ್ಕಳು ಅನ್ನೋದು ತುಂಬ ಬೇಗ ಬೆಳೀತಾರಲ್ವ. ಸೊ ಒಂದು ವೇಳೆ ಅವ್ರು ಬೆಳೆದಾಗ ಇದು ಶಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಒಳಗಡೆ ಕ್ಲಾತ್ ಅನ್ನೋದು ಒಂದು 4 ಇಂಚು ಕ್ಲಾತ್ ಅನ್ನೋದು ಫೋಲ್ಡ್ ಮಾಡಿರಬೇಕು. ನಾನಿಲ್ಲಿ ಮರ್ತೋಗಿ ಕಟ್ ಮಾಡಿದ್ದೀನಿ. ನೋಡಿ ಈಗ ನಾನು ಏನು ಬಾರ್ಡರ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನೋ ಆ ಬಾರ್ಡರ್ ಅನ್ನೋದು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನಾವು ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡಿದಾಗ ಕಂಪಲ್ಸರಿ ನಾವು ಕೆಳಗಡೆ ಪಾಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಮಗೇನು ಆ ಮಾರ್ಜಿನ್ ಇರುತ್ತಲ್ವ ಖರ್ಚು, ಅದರಿಂದ ನಮಗೆ ದಾರಗಳೆಲ್ಲ ಬಂದುಬಿಡ್ತಾ ಇರುತ್ತೆ. ಪದೇ ಪದೇ ನಮಗೆ ಕಾಲಿಗೆ ಸಿಕ್ಕಾಕೊಳ್ಳೋವಂಥದ್ದು ಈ ಥರ ಎಲ್ಲ ಮಕ್ಕಳಿಗೆ ಇರಿಟೇಷನ್ ಆಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡಿದ ನಂತರ ನೀವು ಪಾಲ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಆಗ ಮಾರ್ಜಿನ್ ಏನಿರುತ್ತೋ ಅದೆಲ್ಲವೂ ಪಾಲ್ ಒಳಗಡೆ ಹೊರಟೋಗೋದ್ರಿಂದ ಫಿನಿಶಿಂಗ್ ನೀಟಾಗಿರುತ್ತೆ ನಿಮಗೆ. ನೋಡಿ ನಾನಿಲ್ಲಿ ಪಾಲ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾನೇನು ಬಾರ್ಡರ್ನ ಅಟ್ಯಾಚ್ ಮಾಡಿರೋ ಮಾರ್ಜಿನ್ ಇದೆಯಲ್ಲ ಆ ಮಾರ್ಜಿನ್ ಎಲ್ಲ ನನಗೆ ಪಾಲ್ ಒಳಗಡೆ ಹೊರಟೋಗುತ್ತೆ. ಸೊ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಥವಾ ಯೂಸ್ ಆಗ್ತಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈಗ ನಾವು ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ನಾವು ಪ್ರತಿ ಪ್ಲೀಟ್ ಇಂಟೇಕ್ ಒಳಗಡೆ ನಾವು 2.1 ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಇಂಚಸ್ ಅನ್ನೋದು ಹಾಗೆ ಬಿಡಬೇಕು. ಯಾಕಂದರೆ ನಾವು ಟೋಟಲ್ ಫ್ಯಾಬ್ರಿಕ್ 100 ಇಂಚಸಲ್ಲಿ 4 ಇಂಚಸ್ ಅನ್ನೋದು ಮೈನಸ್ ಮಾಡಿರ್ತೀವಿ. ಸ್ಟಾರ್ಟಿಂಗಲ್ಲಿ 2 ಇಂಚಸ್ಸು, ಎಂಡಿಂಗಲ್ಲಿ 2 ಇಂಚಸ್ಸು ನಾವು ಹಾಗೆ ಬಿಡಬೇಕಾಗುತ್ತೆ. ನೋಡಿ ಫಸ್ಟ್ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾನು 1/2 ಇಂಚ್ ಫ್ಲೀಟ್ ಇಡ್ತಾ ಇರೋದ್ರಿಂದ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಪ್ಲೀಟ್ ಇಂಟೇಕ್ ಬಂದು 2.1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಫಸ್ಟು 2 ಇಂಚಸ್ಸು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಅಲ್ಲಿ 1/2 ಇಂಚ್ ಪ್ಲೀಟ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ 1/2 ಇಂಚು. ನೋಡಿ ಫಸ್ಟ್ 1/2 ಇಂಚು, ಅಲ್ಲಿಂದ ಪ್ಲೀಟ್ ಇಂಟೇಕ್ ಬಂದು 2 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ನಾನು ಒಳಗಡೆ ಸೇರಿಸ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ನೀವು ಫ್ಯಾಬ್ರಿಕ್ ಏನಿದೆಯೋ ಆ ಫ್ಯಾಬ್ರಿಕನ್ನು ಈ ರೀತಿ ಪ್ಲೀಟ್ ವೈಸು ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚು, ಅಲ್ಲಿಂದ ಪ್ಲೀಟ್ ಇಂಟೇಕ್ ಬಂದು 2 ಇಂಚಸ್ ಮೇಲೆ 1 ಪಾಯಿಂಟು, ಮತ್ತು 1/2 ಇಂಚು, ಅಲ್ಲಿಂದ ಪ್ಲೀಟ್ ಇಂಟೇಕ್ ಬಂದು 2 ಇಂಚಸ್ ಮೇಲೆ 1 ಪಾಯಿಂಟು. ಈ ರೀತಿ ನೀವು ಪ್ಲೀಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನೀವಿಲ್ಲೇನಾದರೂ 1 ಇಂಚ್ ಫ್ಲೀಟ್ ಬೇಕಂದರೆ ನಾನೇನು ಇಲ್ಲಿ 1/2 ಇಂಚ್ ಪ್ಲೀಟ್ ಸ್ಟಿಚ್ ಮಾಡ್ತಾಯಿದ್ದೀನೋ ಸೊ ಅಲ್ಲಿ ನೀವು 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಅದು ನಿಮ್ಮ ಚಾಯ್ಸು. ಪ್ಲೀಟು ಸೈಜ್ ಅನ್ನೋದು ಕಸ್ಟಮರ್ ಇಷ್ಟ ಅಥವಾ ನಿಮ್ಮ ಇಷ್ಟ. ನೀವು ಎಷ್ಟು ಸೈಜು ಸ್ಟಿಚ್ ಮಾಡ್ಕೊಳ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ 1/2 ಇಂಚ್ ಪ್ಲೀಟೆಡ್ನ ನಾವು ಸ್ಟಿಚ್ ಮಾಡುವಾಗ ನಮ್ಮ ವೇಸ್ಟ್ ರೌಂಡ್ ಏನಿರುತ್ತೋ ಅದನ್ನು ನಾವು ಡಬಲ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ನನ್ನ ವೇಸ್ಟ್ ರೌಂಡ್ 30 ಇರುತ್ತೆ ಅಂತ ಅಂದ್ಕೊಳ್ಳಿ. 30 × 2 ಮಾಡಿದ್ರೆ 60 ಇಂಚಸ್ ಆಗುತ್ತೆ. ಆ 60 ಇಂಚಸ್ಗೆ ನಾವು ಟೋಟಲ್ ಫ್ಯಾಬ್ರಿಕ್ ಅನ್ನೋದು ಡಿವೈಡೆಡ್ ಮಾಡ್ಕೋಬೇಕು. ಆಗ ನಿಮಗೆ ಪ್ಲೀಟ್ ಇಂಟೇಕ್ ಅನ್ನೋದು ಸಿಗುತ್ತೆ.
ಸೇಮ್ ಇದೇ ರೀತಿಯೇ ನಾನು ಫ್ಯಾಬ್ರಿಕ್ ಪೂರ್ತಿ ನಾನಿಲ್ಲಿ 1/2 ಇಂಚ್ ಪ್ಲೀಟೆಡ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಎಂಡಿಂಗ್ ಬಂದಾಗ ನಮಗೆ 2 ಇಂಚಸ್ ಅನ್ನೋದು ನಾವು ಹಾಗೆ ಈ ರೀತಿ ಬಿಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನಾನು ಪ್ಲೀಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಪ್ಲೀಟ್ ಸೈಜ್ ಅನ್ನೋದು ಒಂದೇ ಥರ ಮಾರ್ಜಿನ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಒಂದು ಈ ಥರ 1/2 ಇಂಚ್ ಬರೋದು, ಇನ್ನೊಂದು ಪ್ಲೀಟ್ ಬಂದು 1 ಇಂಚು ಬಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಈಗ ಒಂದು ಸಲ ವೇಸ್ಟ್ ರೌಂಡ್ ಚೆಕ್ ಮಾಡ್ಕೊಬಿಡಿ. ಅವರ ವೇಸ್ಟ್ ರೌಂಡ್ ಬಂದು 22 ಇಂಚಸ್ಸು, ನನಗಿನ್ನೂ ಒಂದು 2 ಇಂಚಸ್ ಎಕ್ಸ್ಟ್ರಾನೇ ಬಂದಿದೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ವೇಸ್ಟ್ ರೌಂಡ್ಗಿಂತ ಒಂದು 2-3 ಇಂಚಸ್ ಅನ್ನೋದು ಜಾಸ್ತಿ ಬಂದರೆ ಏನೂ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ನೋಡಿ ನಾನೀಗ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ಪ್ಲೀಟ್ಸ್ ಅನ್ನೋದು. ಕಂಪಲ್ಸರಿ ನೀವು ಪ್ಲೀಟ್ಸ್ ಅನ್ನೋದು ಬೆಲ್ಟನ್ನು ಸ್ಟಿಚ್ ಮಾಡೋದಕ್ಕಿಂತ ಮೊದಲೇ ನೀವು ಐರನ್ ಅನ್ನೋದು ಮಾಡ್ಕೋಬೇಕು. ಫ್ಯಾಬ್ರಿಕ್ ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಗೇರ ಅನ್ನೋದು ಚೆನ್ನಾಗಿರುತ್ತೆ, ಅಂದರೆ ಬುಷಿಯಾಗಿ ಕಾಣಿಸುತ್ತೆ ಕೆಳಗಡೆ. ಫ್ಯಾಬ್ರಿಕ್ ನೀವು ಕಡಿಮೆ ಯೂಸ್ ಮಾಡಿದಾಗ ಸೊ ನಿಮ್ಗೆ ಆ ಬುಷಿನೆಸ್ ಅನ್ನೋದು ಕಾಣಿಸೋದಿಲ್ಲ. ನಾನು 2 ಮೀಟರ್ಸು ಕ್ರೇಪ್ ಲೈನಿಂಗ್ ಅನ್ನೋದು ತೊಗೊಂಡಿದ್ದೀನಿ. ನೋಡಿ ಕ್ರೇಪ್ ಲೈನಿಂಗ್ ಅನ್ನೋದು ತೊಗೊಂಡು ಈ ರೀತಿ ಸಮೋಸ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ 2 ಲೇಯರ್ಸ್ ಇತ್ತು, ಆನಂತರ ಫೋಲ್ಡಿಂಗ್ ಸೈಡ್ ಇರೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಸ್ಟಿಚ್ ಮಾಡಿದ್ದೀವಲ್ವ ಪ್ಲೀಟೆಡ್ ಲೆಹೆಂಗಾ, ಅದನ್ನು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ನಾವೇನು ಲೆಹೆಂಗಾ ಅನ್ನೋದು ಪ್ಲೀಟೆಡ್ ಲೆಹೆಂಗಾ ಅನ್ನೋದು ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ ವೇಸ್ಟ್ ರೌಂಡ್ ಹತ್ರ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಒಂದು ಕಾರ್ನರಲ್ಲಿ ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಲೆಂತ್ ಚೆಕ್ ಮಾಡಿಕೊಂಡಾಗ ನನಗಿಲ್ಲಿ 28 ಇಂಚಸ್ ಅನ್ನೋದಿದೆ. ಅದಕ್ಕಿಂತ 1 ಇಂಚು ಕಡಿಮೆ ಇರೋ ಥರ ನೋಡಿಕೊಂಡು ನೀವು ಲೈನಿಂಗ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸೇಮ್ ಎಕ್ಸಾಕ್ಟಾಗಿ ನೀವು ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಬಾಟಮಲ್ಲಿ ನಾವು ಆಲ್ರೆಡಿ 1 ಇಂಚನ್ನು ಫೋಲ್ಡ್ ಮಾಡೋದ್ರಿಂದ ನಿಮಗೆ ಲೆಂತ್ ಎಕ್ಸಾಕ್ಟಾಗಿ ತೊಗೊಂಡ್ರೂ ಓಕೆ, ಇಲ್ಲ ಎಕ್ಸಾಕ್ಟಾಗಿ ಬೇಡ ಅನ್ನೋರು 1 ಇಂಚು ಕಡಿಮೆ ಅನ್ನೋದು ತೊಗೋಬೋದು. ನೋಡಿ 4 ನಾವೇನು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು 4 ಲೇಯರ್ ಆಗಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಇಂಚು ಬರುತ್ತೋ ಅಷ್ಟು ಇಂಚಿಗೆ ನಾನು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನನಗೆ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಲೆಂತು ಹಾಫ್ ಸರ್ಕುಲರ್ ಶೇಪ್ ಬರೋ ಥರ ನೋಡಿ ನಾನಿಲ್ಲಿ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೆಂತು ಬಂದು 27.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕಲ್ಲಿ ಲೆಂತ್ ಬಂದು 28 ಇಂಚಸ್ ಇದೆ. ನಾನಿಲ್ಲಿ ಲೈನಿಂಗ್ ಮೇಲೆ ಬಂದು 27.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೇಪನ್ನ ಯಾವ ರೀತಿ ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಲ್ವ. ನೋಡಿ ಈ ರೀತಿ ಸುತ್ತಲೂ ನಾವು ಹಾಫ್ ಸರ್ಕಲ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಕಿಡ್ಸ್ಗೆ ಲೆಹೆಂಗಾ ಅಥವಾ ಸ್ಕರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ 2 ಮೀಟರ್ಸ್ ಲೈನಿಂಗ್ ಆದರೆ ಸಾಕಾಗುತ್ತೆ ಒಳಗಡೆ. ನಾನಿಲ್ಲಿ ಕ್ರೇಪ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡೆ. ಒಂದು ಸೈಡು ನನಗಿಲ್ಲಿ ಜಾಯಿಂಟ್ ಅನ್ನೋದು ಬರ್ತಾಯಿದೆ ನೋಡಿ, ಆ ಜಾಯಿಂಟ್ಸನ್ನು ಕೂಡ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆನಂತರ ನಾವು ಈ ಪ್ಯಾಚ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಮೀಟರ್ಸ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಜಾಯಿಂಟ್ಸ್ ಅನ್ನೋದು ಬರ್ತಿದೆ. ನಾವು 3 ಮೀಟರ್ಸ್ ಫ್ಯಾಬ್ರಿಕ್ ಯೂಸ್ ಮಾಡ್ತೀನಿ ಅಂದರೆ ನಿಮ್ಗೆ ಯಾವುದೇ ರೀತಿ ಜಾಯಿಂಟ್ಸ್ ಅನ್ನೋದು ಬರದೆ ನಿಮಗೆ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೋದು. ಬಟ್ ಕಿಡ್ಸ್ಗಾದರೆ 2 ಮೀಟರ್ಸ್ ಫ್ಯಾಬ್ರಿಕ್ ಅನ್ನೋದು ಸಾಕಾಗುತ್ತೆ. ಈಗ ನಾವೇನು ಪೀಸಸ್ನ ಜಾಯಿನ್ ಮಾಡಬೇಕಲ್ವ ಅದನ್ನು ಫಸ್ಟು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿ 1/2 ಇಂಚು ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿಯೇ ಇನ್ನೊಂದು ಸೈಡು ಕೂಡ ನಾವು ಪೀಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ನನಗೆ ಯಾರೋ ಒಂದು 2-3 ಕಿಡ್ಸ್ ಪ್ಲೀಟೆಡ್ ಲೆಹೆಂಗಾನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ತೋರಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಮೇ ಬಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇತ್ತೀಚೆಗೆ ನಾನು ವೀಡಿಯೋಸ್ನ ಮಾಡ್ತಾಯಿಲ್ಲ ಬಿಕಾಸ್ ವ್ಯೂವ್ಸ್ ಅನ್ನೋದು ಬರ್ತಿಲ್ಲ ಅಂತ ನನಗೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಸುಮ್ಮನೆ ನಾನು ಇದಕ್ಕೆ ಎಫರ್ಟ್ ಹಾಕ್ಕೊಂಡಿದ್ದೆ, ನಾನು ವರ್ಕೆಲ್ಲ ಪೆಂಡಿಂಗ್ ಆಗುತ್ತೆ ಅಂತ ಇತ್ತೀಚೆಗೆ ನಾನು ವೀಡಿಯೋಸ್ ಎಡಿಟಿಂಗ್ ಮಾಡೋದಕ್ಕೆಲ್ಲ ಟೈಮ್ ಕೊಡ್ತಿಲ್ಲ.
ನೋಡಿ ಈಗ ಲೈನಿಂಗ್ ಅನ್ನೋದು ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಅದ್ರ ಮೇಲೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ನಾವು ಒಂದು ಸಲ ನಾವು ಲೈನಿಂಗ್ ಅನ್ನೋದು ಕೆಳಗಡೆ ನೀಟಾಗಿ ನೆಲದ ಮೇಲೆ ಪ್ಲೇಸ್ ಮಾಡಿಕೊಂಡು ನಮಗೇನಾದರೂ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಏನಾದರೂ ಇದ್ದರೆ ನಾವು ಪೀಸಸ್ನ ಅಟ್ಯಾಚ್ ಮಾಡಿರೋದು ನೀಟಾಗಿ ಕಟ್ ಮಾಡ್ಕೋಬೇಕು. ಆನಂತರ ಈಗ ನಾನು ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಆದಷ್ಟು ಲೈನಿಂಗ್ ಅನ್ನೋದು ನಾವು ಮೈನ್ ಫ್ಯಾಬ್ರಿಕಲ್ಲಿ ಪ್ಲೇಟೆಡನ್ನು ಸ್ಟಿಚ್ ಮಾಡಿದ ನಂತರ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರ್ದಿರ ಎಕ್ಸಾಕ್ಟಾಗಿ ನೀವು ಕಟ್ ಮಾಡ್ಕೋಬೋದು. ಲೈನಿಂಗಲ್ಲಿ ವೇಸ್ಟ್ ರೌಂಡ್ ಅನ್ನೋದು ನೀವೇನಾದರೂ ಮೊದಲೇ ಕಟ್ ಮಾಡ್ಕೊಂಡಿದ್ದೀರಂದರೆ ನಿಮಗೆ ವೇಸ್ಟ್ ರೌಂಡ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ವೇಳೆ ವೇಸ್ಟ್ ರೌಂಡು ಅಂದರೆ ಲೈನಿಂಗಲ್ಲಿ ಮೈನ್ ಫ್ಯಾಬ್ರಿಕ್ಕಿಂತ ವೇಸ್ಟ್ ರೌಂಡ್ ಅನ್ನೋದು ಜಾಸ್ತಿ ಇದ್ದರೆ ನೀವೊಂದು 2-3 ಫ್ಲೀಟ್ಸ್ ಅನ್ನೋದು ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ನನಗೆ ಸ್ವಲ್ಪ ಒಂದು 1 ಇಂಚಷ್ಟು ಕ್ಲಾತ್ ಜಾಸ್ತಿ ಬಂದಿರೋದ್ರಿಂದ ನಾನು ಒಂದು ಫ್ಲೀಟ್ ಅನ್ನೋದು ಇಟ್ಟು ಸ್ಟಿಚ್ ಮಾಡಿದ್ದೀನಿ. ನೋಡಿ ಬ್ಯಾಕ್ ಸೈಡು ನಮಗೆ ಈ ರೀತಿ ಕಾಣಿಸುತ್ತೆ. ಹಾಗೆ ಸೈಡಲ್ಲಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಕೊಂಡು ನಾನು ಈ ರೀತಿ 2 ಫೋಲ್ಡಿಂಗಲ್ಲಿ ಒಂದು 6 ಇಂಚಸ್ವರೆಗೂ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಫಸ್ಟು ಈ ರೀತಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ನಾವೇನಾದರೂ ಜಿಪ್ ಅನ್ನೋದು ಸ್ಟಿಚ್ ಮಾಡ್ತೀವಿ ಅನ್ನೋಂಗಿದ್ರೆ ನಮಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಎರಡು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಸೇರಿಸಿ ಒಂದು 6 ಇಂಚಸ್ವರೆಗೂ ಓವರ್ಲಾಕನ್ನು ಮಾಡಿಕೊಂಡು ಆನಂತರ ನಾವು ಜಿಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಜಿಪ್ ಅನ್ನೋದು ಸ್ಟಿಚ್ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನೋಡಿ ಒಂದು 6 to 7 ಇಂಚಸ್ವರೆಗೂ ನಾನು ಫ್ಯಾಬ್ರಿಕ್ ಅನ್ನೋದು ಈ ರೀತಿ ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸೈಡಲ್ಲಿ ನಮಗೆ ಈ ರೀತಿ ಬರುತ್ತೆ. ಈಗ ನಾವು ವೇಸ್ಟ್ ರೌಂಡ್ ಅನ್ನೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಲ್ಲಿ ವೇಸ್ಟ್ ರೌಂಡನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಟೇಪಿಂದ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನನಗೆ ವೇಸ್ಟ್ ರೌಂಡ್ ಅನ್ನೋದು 12 ಇಂಚಸ್ ಅನ್ನೋದು ಬಂದಿದೆ. ಒಂದಕ್ಕೆ 2 ಸಲ ನೀಟಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೀವು ವೇಸ್ಟ್ ರೌಂಡ್ ಎಷ್ಟಿದೆ ಅಂತ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಟೇಪಿಂದ ಮೆಜರ್ ಮಾಡಿಕೊಂಡಾಗ ಎಕ್ಸಾಕ್ಟಾಗಿ ನನಗೆ 12 ಇಂಚಸ್ ಅನ್ನೋದು ವೇಸ್ಟ್ ರೌಂಡ್ ಅನ್ನೋದು ಸಿಕ್ಕಿದೆ. 12 into 2 ಮಾಡಿದ್ರೆ 24 ಇಂಚಸ್ಸು. ಆ 24 ಇಂಚಸ್ಗೆ ಇನ್ನೂ ಒಂದು 2 ಇಂಚಸ್ ಎಕ್ಸ್ಟ್ರಾ 2 or 3 ಇಂಚಸ್ ಎಕ್ಸ್ಟ್ರಾ ಇರೋ ಥರ ನಾವು ಬೆಲ್ಟ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ ನಮಗೆ 24 ಇಂಚಸ್ ಅನ್ನೋದು ಸಿಕ್ಕಿದೆ. ಅದಕ್ಕೆ ನಾನು ಇನ್ನೂ ಒಂದು 2.5 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಸೇರಿಸ್ಕೊಂಡು 26.5 ಇಂಚಸ್ಗೆ ನಾನು ಬೆಲ್ಟ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಲ್ಟ್ ವಿಡ್ತ್ ಬಂದು 1.5 ಇಂಚಸ್ ಅನ್ನೋದಿದೆ. ನೋಡಿ ಈಗ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ಮೇಲ್ಗಡೆನೂ ನಮಗೆ ಕ್ಲಾತ್ ಇರೋ ಥರ ನಮಗೆ ಬೆಲ್ಟ್ ವಿಡ್ತ್ ಬಂದು 3 ಇಂಚಸ್ ಇರೋದ್ರಿಂದ ನಮಗೆ ಮೈನ್ ಫ್ಯಾಬ್ರಿಕ್ಕು ಬಂದು ನಮಗೆ 4 ಇಂಚಸ್ ಅಥವಾ 3.5 ಇಂಚಸ್ ಫ್ಯಾಬ್ರಿಕ್ ಇದ್ದರೆ ಸಾಕಾಗುತ್ತೆ. ನೋಡಿ ಈ ರೀತಿ ಫಸ್ಟು ರಾಂಗ್ ಸೈಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಐರನ್ ಅನ್ನೋದು ಮಾಡ್ಕೋಬೇಕು. ಈ ಬೆಲ್ಟಿಗೆ ಒಂದು ಸೈಡು ನಮಗೆ ಗಮ್ ಅನ್ನೋದು ಇರುತ್ತೆ. ಆ ಗಮ್ ಇರೋ ಸೈಡು ನಾವು ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಈ ಬೆಲ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಐರನ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೊಟಿಕ್ ಲೆವೆಲಲ್ಲಿ ಬೆಲ್ಟ್ ಅನ್ನೋದು ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳಲ್ವ. ಈಗ ಒಂದು ಸೈಡ್ ನಮಗೇನು 1/2 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಇದೆಯಾ ಅದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಲ್ಟನ್ನ ನೀವು ಐರನ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಬಿಟ್ರೆ ನಿಮಗೆ ಬೆಲ್ಟ್ ಮೇಲೆ ಸ್ಟಿಚಸ್ ಅನ್ನೋದು ಜಾಸ್ತಿ ಬೀಳೋದಿಲ್ಲ. ನೀವು ವಿತೌಟ್ ಐರನ್ ಮಾಡಿದಿರ ನೀವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಅಂದರೆ ಬೆಲ್ಟ್ ಮೇಲೆ ನಿಮಗೆ ಸ್ಟಿಚಿಂಗ್ ಏನು ನಾವು ಸ್ಟಿಚ್ ಮಾಡಿರ್ತೀವಲ್ವ ಆ ಲೈನ್ಸ್ ಅನ್ನೋದು ಜಾಸ್ತಿ ಕಾಣಿಸುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಬೆಲ್ಟನ್ನು ಈ ರೀತಿ
ಐರನ್ ಮಾಡ್ಕೋಬೋದು. ಈ ರೀತಿ ಐರನ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಮೇಲೆ ಅತಿಯಾದ ಸ್ಟಿಚಸ್ ಅನ್ನೋದು ಕಾಣಿಸುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಒಂದು ಸೈಡು 1/2 ಇಂಚಷ್ಟು ಮಾರ್ಜಿನ್ ಇರೋನ್ನು ಜಾಸ್ತಿ ಇಟ್ಕೊಂಡು ಕಟ್ ಮಾಡಿದ್ದೀನಿ. ಅಂದರೆ ಬೆಲ್ಟಿಗಿಂತ ಫ್ಯಾಬ್ರಿಕ್ ಅನ್ನೋದು ಒಂದು ಸೈಡು ನಮಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಜಾಸ್ತಿ ಇರಬೇಕು. ಈಗ ಎರಡೂ ಸೈಡು ಈ ರೀತಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಬೆಲ್ಟಿಗಿಂತ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. ಅಂದರೆ ನಮ್ಮ ಬೆಲ್ಟ್ ಬಿಡ್ತು ಬಂದು 26.5 ಇಂಚಸ್ ಇದೆ. ಫ್ಯಾಬ್ರಿಕ್ ಬಂದು ನಮಗೆ ಎರಡೂ ಸೈಡು 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಫ್ಯಾಬ್ರಿಕ್ ಅನ್ನೋದು ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಎರಡು ಸೈಡು. ನೋಡಿ, ಇನ್ನೊಂದು ಸೈಡು ಕೂಡ ಅಷ್ಟೇ, ಬೆಲ್ಟಿಗಿಂತ 1 ಇಂಚ್ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಇದೆ. ಆ 1 ಇಂಚ್ ಫ್ಯಾಬ್ರಿಕ್ನ ಬೆಲ್ಟ್ ಮೇಲೆ ಈ ರೀತಿ ಡಬಲ್ ಫೋಲ್ಡ್ ಬರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡಿಕೊಂಡೆ. ಈಗ ನಾವೇನು ಲೈನಿಂಗು ಮತ್ತು ಪ್ಲೀಟೆಡ್ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ಟಿಚ್ ಮಾಡಿದ್ದೀವಲ್ಲ, ಆ ವೇಸ್ಟ್ ರೌಂಡಿಗೆ ನಾವು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನಾವೇನು ಬೆಲ್ಟನ್ನು ಕಟ್ ಮಾಡೋವಾಗ 1/2 ಇಂಚ್ ಮಾರ್ಜಿನ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿ ಇಟ್ಕೊಂಡಿರ್ತೀವೋ ಆ ಫ್ಯಾಬ್ರಿಕ್ ಅನ್ನೋದು ನೋಡಿ ಈ ರೀತಿ ಆ ಬೆಲ್ಟಲ್ಲಿರುವಂಥ ಫ್ಯಾಬ್ರಿಕ್ ಅನ್ನೋದು ಮೇಲ್ಗಡೆ ರಾಂಗ್ ಸೈಡ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ಬೆಲ್ಟನ್ನು ಓಪನ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನಾನು ಇಲ್ಲಿ ಬೆಲ್ಟ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ನಾವು ಬೆಲ್ಟಿಗೆ ಒಂದು ಸೈಡ್ ಫೋಲ್ಡಿಂಗ್ ಅನ್ನೋದು ಐರನ್ ಮಾಡ್ಕೊಂಡಿದ್ದೀವಲ್ವಾ, ಒಳಗಡೆ ಮಾರ್ಜಿನ್ ಅನ್ನೋದು ಫೋಲ್ಡ್ ಮಾಡಿ, ಅದು ಬಂದು ನಮಗೆ ಫ್ರಂಟಿಗೆ ಬರೋ ಥರ ಇರಬೇಕು. ಫ್ಯಾಬ್ರಿಕ್ಕು ರೈಟ್ ಸೈಡ್ ಬರೋ ಥರ ಇರಬೇಕು. 1/2 ಇಂಚ್ ಏನು ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಂಡಿದ್ದೀವೋ ಅದು ಬಂದು ನಮಗೆ ರಾಂಗ್ ಸೈಡ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ನಾವೇನು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ನೋಡಿ, ಕ್ಯಾನ್ವಾಸ್ ಪಟ್ಟಿ ಏನು ಇದೆಯೋ ಅದು ಮೇಲ್ಗಡೆ ಬರೋ ಥರ ನಾವು ಬೆಲ್ಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ವಿಡಿಯೋನ ಒಂದಕ್ಕೆ 2 ಸಲ ನೋಡಿ, ನಿಮಗೆ ಈಸಿಯಾಗಿ ಈ ರೀತಿ ಬೆಲ್ಟ್ ಅನ್ನೋದು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೇಮ್ ಪ್ರೊಸೀಜರ್ನ ನೀವು ದೊಡ್ಡ ಮಕ್ಕಳಿಗೂ ಲೆಹಂಗಾನ ಸ್ಟಿಚ್ ಮಾಡಬೇಕಂದ್ರೂ ಕೂಡ ಸೇಮ್ ಇದೇ ಮೆಥಡಲ್ಲಿ ನೀವು ಬೆಲ್ಟ್ ಅನ್ನೋದು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬೆಲ್ಟನ್ನು ಸ್ಟಿಚ್ ಮಾಡಿಕೊಡಿದ ನಂತರ ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈಗ ನಾವು ಸೈಡ್ ಜಾಯಿಂಟ್ಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ಆಲ್ರೆಡಿ ಸೈಡಲ್ಲಿ ಒಂದು 5 ಇಂಚಸ್ವರೆಗೂ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಮೇಲ್ಗಡೆಯಿಂದ ಒಂದು 3 or 4 ಇಂಚಸ್ವರೆಗೂ ನಾವು ಈ ರೀತಿ ಫ್ಯಾಬ್ರಿಕ್ ಅನ್ನೋದು ಹಾಗೆ ಬಿಟ್ಕೊಂಡು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಪನಿಂಗ್ ಅನ್ನೋದು ನಾನು ಒಂದು 3 ಇಂಚಸ್ ಅನ್ನೋದು ಬಿಟ್ಕೊಂಡಿದ್ದೀನಿ. ಈಗ ಈ ರೀತಿ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡು ಫಸ್ಟು ಲೈನಿಂಗ್ ಅನ್ನೋದು ಸಪ್ರೇಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾನೊಂದು 2 ಇಂಚಸ್ವರೆಗೂ ಹಾಗೆ ಸ್ಟಿಚ್ ಮಾಡಿ ಆನಂತರ ನಾನು ಲೈನಿಂಗ್ ಅನ್ನೋದು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಲೇಯರು ಮತ್ತು ಮೇಲ್ಗಡೆ ಇರುವಂಥ ಲೈನಿಂಗ್ ಲೇಯರ್ನ ಸಪ್ರೇಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಸೈಡ್ ಜಾಯಿಂಟ್ಸ್ ಮಾಡುವಾಗ ಡಬಲ್ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೋಬೇಕು. ಹಾಗೆ ನಿಮ್ಮ ಹತ್ರ ಓವರ್ಲಾಕ್ ಇದ್ದರೆ ಓವರ್ಲಾಕನ್ನು ಕೂಡ ಮಾಡ್ಕೊಳ್ಳಿ. ಓವರ್ಲಾಕ್ ಇಲ್ಲ ಅನ್ನೋರು ಫೋಲ್ಡಿಂಗ್ ತೊಗೊಂಡು ನೀವು ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ರಿಟರ್ನ್ ಸ್ಟಿಚ್ ಬರೋವಾಗ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ. ನಾವೇನು ಲೈನಿಂಗ್ ಮೇಲೇನು ಸ್ಟಿಚ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅಲ್ಲಿಗೆ ಬಂದು ನಾವು ಸ್ಟಿಚ್ ಅನ್ನೋದು ಸ್ಟಾಪ್ ಮಾಡಬೇಕು. ಈಗ ಮೈನ್ ಫ್ಯಾಬ್ರಿಕನ್ನು ಒಳಗಡೆಗೆ ಸರಿಸ್ಕೊಂಡು ಲೈನಿಂಗ್ ಮಾತ್ರ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಸ್ಟಾರ್ಟಿಂಗಿಂದ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡರ ಮೇಲೇನು ಸ್ಟಿಚ್ ಬಂದಿದ್ದೀನಿ. ಈಗ ನಾನು ಮೈನ್ ಫ್ಯಾಬ್ರಿಕನ್ನು ಸೈಡ್ಗೆ ಜರುಗಿಸ್ಕೊಂಡು ಬರೀ ಲೈನಿಂಗ್ ಎರಡನ್ನೂ ಕೂಡ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೈಡ್ ಜಾಯಿಂಟ್ಸ್ ಮಾಡಿದ ನಂತರ ನಮಗೆ ಮೈನ್ ಫ್ಯಾಬ್ರಿಕ್ ಸೈಡು ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಎಲ್ಲೂ ಕೂಡ ನಿಮಗೆ ರಿಂಕಲ್ಸ್ ಅನ್ನೋದು ಫಾರ್ಮ್ ಆಗಿರೋದಿಲ್ಲ. ಸೊ ಈ ರೀತಿ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೊಂಡಿದ ನಂತರ ನಾವು ಲೈನಿಂಗನ್ನು ಬಾಟಮ್ ಫೋಲ್ಡ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಬಾಟಮಲ್ಲಿ ನಾವು ಲೈನಿಂಗ್ ಮೇಲನ್ನ ಫೋಲ್ಡ್ ಮಾಡಿಲ್ಲಲ್ವ, ಸೊ ಡಬಲ್ ಫೋಲ್ಡ್ ತೊಗೊಂಡು ನಾವು ಲೈನಿಂಗ್ ಅನ್ನೋದು ಫೋಲ್ಡ್ ಮಾಡ್ಕೋಬೇಕು. ನಾವು ಇದು ಸರ್ಕ್ಯುಲರ್ ಶೇಪಲ್ಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಫಸ್ಟು ನಾವಿಲ್ಲಿ ಸರ್ಕ್ಯುಲರ್ ಶೇಪಲ್ಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಸಿಂಗಲ್ ಲೇಯರ್ ಫೋಲ್ಡಿಂಗನ್ನು ತೊಗೊಂಡು ನೀವು ಈ ರೀತಿ ಬಾಟಮ್ ಅನ್ನೋದು ಫಿನಿಶ್ ಮಾಡ್ಕೊಳ್ಳಿ.
ಆನಂತರ ಡಬಲ್ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ತೊಗೊಂಡು ನೀವು ಲೈನಿಂಗ್ ಬಾಟಮ್ ಅನ್ನೋದು ಫಿನಿಶ್ ಮಾಡ್ಕೋಬೇಕು. ಆಗ ನಿಮಗೆ ನೀಟಾಗಿ ಬಾಟಮಲ್ಲಿ ಫೋಲ್ಡಿಂಗ್ ಅನ್ನೋದು ಬರುತ್ತೆ.